ಬಾ ಚಿನ್ನು ಅವನು ಹೇಳಿದೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡು. ನಮಸ್ಕಾರ ಸ್ವಾಮಿ. ಯಾರು ಬೇಕು ತಮಗೆ? 98.6 ತಗೊಂಡ ಅವನು ಒಳ್ಳೆ ರೀತಿಯಲ್ಲಿ. ಎಲ್ಲ ನಾನೇ ಹೇಳ್ಕೊಟ್ಟಿದ್ದು, ನಾನಲ್ದೆ ಇನ್ಯಾರು ಇಲ್ಲ. ಹೌದಲ್ಲ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತಾರ ಸರ್? ಅವ್ರ ಅವನ್ ಜಡ್ಕೆ ನನ್ ಮಕ್ಳು ಸರ್. ಅವ್ರ ಅಪ್ಪಂಗ್ ಕೊಟ್ಟಾರ ಸರ್ ಅವ್ರು. ನಗ್ತಾ ಇದ್ದಾನೆ. ಏನ್ ಹೇಳೋದು, ಅವನು ಸುಳ್ಳು ಹೇಳಲ್ಲ, ಅವ್ನು ನಿಜ ಹೇಳ್ಬಿಡ್ತಾನೆ. ಅದಕ್ಕೆ ತುಂಬಾ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೂ ಇರ್ಲಿ. ಇನ್ನೂ ಚೆನ್ನಾಗಿ ಓದ್ಲಿ. ನಿಮ್ಮನೆ ಮಕ್ಳು ತರ ಅವರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಿನ್ನ ಬಾಯಿಗೆ ಮಣ್ಣು ಬೀಳಲಿ, ನೀನು ನಾಚ್ ಎಂಥ ಆಶೀರ್ವಾದ. ನಮ್ಮ ತಂದೆ ತಾಯಿಯವರು ಆಶೀರ್ವಾದ ಮಾಡ್ದಂಗೆ ಅಂತ ಹೇಳಿ ಒಂದ್ಸತಿ ಹಿಂಗ ಅನ್ಬಿಡ್ರಿ ಅವನಿಗೆ. ಆಶೀರ್ವಾದ ನೋಡು, ಎಲ್ಲರೂ ನಿಮಗೆ ಆಶೀರ್ವಾದ ಅಂದ್ರೆ ತಾತಾಜಿ ಮಾಡ್ದಂಗೆ. ಓಕೆ, ನಾನ್ ಮಾಡಕ್ಕೆ ಬಿಡಲ್ಲ ಅವನು. ಬಚ್ಚ ನನ್ ಮಗನೇ, ತಲೆ ಇದೆ ಅಂತ ಇಷ್ಟೊಂದು ಎಗರ್ತಾ ಇದೀಯಾ? ನೀನ್ ತಲೆನೇ ಆಯ್ತು ಬಿಟ್ರೆ ಇವತ್ ನೀ ಇರ್ಬೇಕು, ಇಲ್ಲ ನಾನು ಇರ್ಬೇಕು. ಯಾಕಂದ್ರೆ ಎಲ್ಲ ತಾತಾಜಿದೆ ತಗೊಳ್ಳೋದು ಜಾಸ್ತಿ. ಅದಕ್ಕೆ ಥ್ಯಾಂಕ್ಸ್ ಅಪ್ಪ. ಅದಕ್ಕೆ ಕೂತ್ಕೊಳ್ತೀರಾ? ಓಕೆ, ನೀವು ಅದೇ ಅವ್ರ ಆಶೀರ್ವಾದ ಕೇಳಕ್ಕೆ ನಾನು ಕರ್ಸಿದ್ದೆ ಅಷ್ಟೇ. ನೀನ್ ಒಬ್ನೇ ಕಣ. ಅರ್ಧ ಕಪ್ ಟೀಗೆ ಅರ್ಧ ದಿವಸ ಹೇಳಿದ ಕೆಲಸ ಮಾಡ್ಕೊಂಡು ನಿಯತ್ತಾಗಿರೋನು ಅಂದ್ರೆ ಐ ಲೈಕ್ ಯುವರ್ ಆನೆಸ್ಟಿ. ಸರ್ ನಿಮ್ಗಿಂತ ಜಾಸ್ತಿ ನಿಮ್ಮ 94% ಅವ್ರು 98%. ಯಾರು ನಿಮ್ಗಿಂತ ಜಾಸ್ತಿ ತಗೊಂಡಾರ ಸರ್. ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ನೀವು 94%, ಅವ್ರು 98%. ಯಾವ ಪರ್ಸೆಂಟೇಜ್? ಟೋಟಲ್ ಪರ್ಸೆಂಟೇಜ್ ಎಷ್ಟು ಸುಳ್ಳು ಹೇಳ್ತಿರ್ರಿ? 94 ಅಲ್ಲ, ನಂದು 95%. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸುಮ್ನೆ ಇರ್ರಿ. ಸುಳ್ಳು ಹೇಳಿದ್ರಿ ಫಸ್ಟ್. ನಾನು ಇನ್ನೊಂದು ಸುಳ್ಳು ಹೇಳಿದ್ದೆ ಅಲ್ಲ. ನಮ್ಮ ಪರ್ಸೆಂಟೇಜ್ ಯಾರು ಕೇಳಂಗಿಲ್ಲ ಈ ಜೀವನದಾಗ, ಹೇಳ್ತೀನಿ. ಯಾರು ಇಲ್ಲ. ಇಂತ ಮಗ ಹುಟ್ಬೇಕಣ. ಏನ್ ನಯ ವಿನಯ ದಯಾ ದಾಕ್ಷಣ್ಯ ಇವನ್ ಯಾವಾಗ ಹುಟ್ಟಿಸ್ದೆ? ನನ್ನ ಮಗನ ಪರ್ಸೆಂಟೇಜ್ ನಂದು ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಬಿಡ. ಓಕೆಪ್ಪ, ಥ್ಯಾಂಕ್ ಯು ಅಪ್ಪ. ಸುಮ್ಮನೆ ಅವರೆಲ್ಲ ನೀನ್ ನೋಡ್ಬೇಕು ಅಂದ್ರೆ ಅದಕ್ಕೆ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ. ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.